ಇವತ್ತು ನನ್ಗೆ ಹೇಳ್ಕೊಡ್ತೀಯಾ? ನಾನ್ ಮಾಡ್ತೀನಿ. ಸರಿ ಬಾ. ಸರಿ, ಏನೇನ್ ಬೇಕು? ಟೊಮೊಟೊ ಜಾಸ್ತಿ ಬೇಕು, ಈರುಳ್ಳಿ, ಚಿರೋಟಿ ರವೆ, ಓಕೆ ಕಡಲೆ ಹಿಟ್ಟು, ಕೊತ್ತಂಬರಿ ಸೊಪ್ಪು. ಓಕೆ. ಇವಾಗ ಕಡಲೆ ಹಿಟ್ಟು ತಗೊಮ್ಮ. ಕಡಲೆ ಹಿಟ್ಟು ಕಡಲೆ ಹಿಟ್ಟು 1 ಕಪ್. ಒಂದ್ ಕಪ್ ಅಲ್ಲ, ಮುಕ್ಕಾಲ್ ಕಪ್ ಅದು ಕಡಲೆ ಹಿಟ್ಟು. ಮುಕ್ಕಾಲ್ ಕಡಲೆ ಹಿಟ್ಟು, ಚಿರೋಟಿ ರವೆ 1 ಕಪ್ ಫುಲ್. ಓಕೆ. ಆಮೇಲೆ ಅದಕ್ಕೆ ಚಿಟಿಕೆ ಅರಿಶಿನ ಹಾಕ್ಬೇಕು. ಓಕೆ. ಸ್ವಲ್ಪ ಜೀರಿಗೆ ಹಾಕು. ಇಷ್ಟ ಹಾಕ್ಲಾ? ಹಾಕಮ್ಮ. ಸ್ವಲ್ಪ ಉಪ್ಪು ಹಾಕು. ಇಷ್ಟ ಹಾಕ್ಲಾ? ಹಾಕು ಸಾಕು. ಅದೆಲ್ಲ ಮಿಕ್ಸ್ ಮಾಡು. ಸ್ವಲ್ಪ ಸಕ್ಕರೆನಾ? ಸ್ವಲ್ಪ ಹಂಚಿಗೆ ಅಂಟಬಾರ್ದು ಅಂತ ಸ್ವಲ್ಪ ಸಕ್ಕರೆ, ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು. ಕೊತ್ತಂಬರಿ ಸೊಪ್ಪು ಟೊಮೊಟೊ ಜಾಸ್ತಿ ಇದ್ದಷ್ಟು ಚೆನ್ನಾಗಿ ಬರುತ್ತೆ, ಟೇಸ್ಟ್ ಆಗಿದೆ. ಕೈಯಿಂದಾನೆ ಕಲ್ಸು, ಇಲ್ಲ ಅಂದ್ರೆ ಅದು ಆಗಲ್ಲ. ಕೈಯಿಂದಾನೆ ಕ್ಲೀನಾಗಿ ಕಲ್ಸು, ಆಮೇಲೆ ನೀರು ಹಾಕೋಬೇಕು. ಯಾಕಂದ್ರೆ ಟೊಮೊಟೊದು ನೀರು ಇರುತ್ತಲ್ಲ, ನೀರೆಲ್ಲ ಬಿಟ್ಕೊಳ್ಳಿ. ಈರುಳ್ಳಿ ಹಾಕ್ಲಾ? ಈರುಳ್ಳಿ ಹಾಕ್ತೀನಿ ನೋಡಿ, ನಾನೇ ಹಾಕ್ತೀನಿ. ಕೈಯಲ್ಲಿ ಹಾಕ್ತಾ ಇಲ್ಲ. ಇದು ನಾವು ನಮ್ಮ ದಾವಣಗೆರೆಯಲ್ಲಿ ಹೋಟೆಲ್ ಸಿಗುತ್ತೆ. ಟೊಮೊಟೊ ಆಮ್ಲೆಟ್ ಅಂದ್ರೆ ಸಿಗುತ್ತೆ. ಸೋಡಾ ಗೀಡ ಏನು? ಸೋಡಾ ಬೇಡ, ಕಡ್ಲೆ ಹಿಟ್ಟು ಹಾಕಿರ್ತೀವಲ್ಲ, ಸೋಡಾ. ರೆಡಿ ಆಯ್ತು. ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡಕ್ಕೆ ಬಿಡ್ಬೇಕು. A few moments later. 10 ರಿಂದ 15 ನಿಮಿಷ ಆಗಿದೆ. ನೋಡೋಣ ಹಿಂಗಾಗ್ತದೆ. ಆಗಿದ್ಯಾ? ಸ್ವಲ್ಪ ಗಟ್ಟಿ ಆಗೈತಲ್ಲ, ಸ್ವಲ್ಪ ನೀರು ಹಾಕು. ಸ್ವಲ್ಪ ನೀರು ಹಾಕೊಂತೀನಿ. ಸ್ವಲ್ಪ ಹಾಕು. ನೋಡಿ ಸಾಕು. ಆಕ್ಚುಲ್ ಆಮ್ಲೆಟ್ ತರನೇ ಇದೆ ಅಲ್ವಾ? ಎಗ್ ಆಮ್ಲೆಟ್. ಸಂಡೇ ಸ್ಪೆಷಲ್ ಟೊಮೆಟೊ ಆಮ್ಲೆಟ್ ನಮ್ಮ ಮನೇಲಿ. ಹಾಕೊಂಡ್ಬಿಡೋಣ ಚಟ್ನಿಗೆ. ಇದಕ್ಕೆ ಚಟ್ನಿ ಹಾಕಿದ್ರೆ ಸೂಪರ್ ಆಗಿರುತ್ತೆ. ಅಷ್ಟಿದೆ. ಸೂಪರ್ ಆಗಿದೆ.